ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬೂರ್. BEdಗೆ ಪ್ರವೇಶವನ್ನು ಪಡೆದ ನಂತರ BEdನಲ್ಲಿ ನಮ್ಮನ್ನ ಟೀಚರ್ ಅನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥದ್ರಲ್ಲಿ ಮೊದಲ ಒಂದು ಪ್ರಯತ್ನ ಅಂತಂದ್ರೆ ಅದು ಮೈಕ್ರೋ ಟೀಚಿಂಗ್. ಹಿಂದಿನ ವಿಡಿಯೋದಲ್ಲಿ ಮೈಕ್ರೋ ಟೀಚಿಂಗ್ ಅಂದ್ರೆ ಏನು, ಯಾವ ತಂತ್ರಗಳನ್ನ ನಾವು ಮೈಕ್ರೋ ಟೀಚಿಂಗ್ ನಲ್ಲಿ ಉಪಯೋಗಿಸಬೇಕಾಗುತ್ತೆ ಅನ್ನೋದರ ಸಂಪೂರ್ಣ ವಿವರವಾದ ವಿಡಿಯೋವನ್ನ ಈಗಾಗಲೇ ನಿಮಗೆ ತಲುಪಿಸಿದ್ದೆ. ಸೊ ಆ ವಿಡಿಯೋವನ್ನು ಏನಾದರೂ ನೀವು ಇನ್ನೂ ನೋಡ್ಕೊಂಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋ ಕೂಡ ನೋಡ್ಕೊಳ್ಬಹುದು. ಈ ವಿಡಿಯೋದಲ್ಲಿ ನಾನು ಮೈಕ್ರೋ ಟೀಚಿಂಗ್ ನಲ್ಲಿ 6 ಪ್ರಮುಖವಾದಂತಹ ಕೌಶಲ್ಯಗಳು ಬರ್ತವೆ. ಆ 6 ಕೌಶಲ್ಯಗಳು ಯಾವುದು, ಹೆಂಗ್ ಅದನ್ನ ಉಪಯೋಗಿಸಬೇಕು, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಯಾವ ಕೌಶಲ್ಯ ಏನೇನ್ ಹೇಳುತ್ತೆ, ನಾವು ಯಾವ ರೀತಿಯಾಗಿ ನಮ್ಮ ಟೀಚಿಂಗ್ ನಲ್ಲಿ ಅದನ್ನೆಲ್ಲ ಅಳವಡಿಸಿಕೊಳ್ಬೇಕು ಅನ್ನೋದರ ಮಾಹಿತಿಯನ್ನ ಆಧಾರ ಸಹಿತವಾಗಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಕೂಡ ಇದೇ ವರ್ಷ BEd ಮಾಡ್ತಾ ಇರೋದ್ರಿಂದ ನಿಮ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಈ ರೀತಿಯಾಗಿ ಹಂಚ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರ್ತೀನಿ. ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ಹಂಚ್ಕೊಳ್ಳಿಕ್ ಆಗಲ್ಲ. ಸೊ ಈಗ ನನ್ನ ಅನುಭವಕ್ಕೆ ಬಂದಂತಹ ಈ ಮೈಕ್ರೋ ಟೀಚಿಂಗ್ ನ 6 ಪ್ರಮುಖ ಸ್ಕಿಲ್ಗಳೇನಿದಾವೆ, ಆ 6 ಸ್ಕಿಲ್ಗಳನ್ನ ನಿಮಗೆ ಸಿಂಪ್ಲಿಫೈ ಮಾಡಿ ಹೇಳುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದೀನಿ. ಆತ್ಮೀಯರೇ, ನಮ್ಗೆಲ್ಲರೂ ಗೊತ್ತಿರುವ ಹಾಗೆ BEd ಅಂತಂದ್ರೆ ಇದು ಒಂದು ರೀತಿ ನಮ್ಮನ್ನೆಲ್ಲ ಪ್ರಶಿಕ್ಷಣಾರ್ಥಿಗಳು ಅಂತ ಕರೀತಾರೆ. ಪ್ರಶಿಕ್ಷಣಾರ್ಥಿಗಳು ಅಂತ ಯಾಕೆ ಕರೀತಾರೆ ಅಂತಂದ್ರೆ ಬಹುತೇಕ ನಮ್ಮಲ್ಲಿ ಭಾವಿ ಶಿಕ್ಷಕರಾಗಬೇಕು ಅನ್ನುವಂತಹ ಕನಸನ್ನ ಹೊಂದ್ಕೊಂಡು ಬಂದವರಾಗಿರ್ತಾರೆ. ಸೊ ಹಂಗಾಗಿ ಶಿಕ್ಷಕ ವೃತ್ತಿಗೆ ಬೇಕಾದಂತಹ ಅನಿವಾರ್ಯ ಮತ್ತು ಅಗತ್ಯ ಸ್ಕಿಲ್ಗಳನ್ನ ಕಲಿಸುವಲ್ಲಿ ಈ BEd ನ ಶಿಕ್ಷಕರು ಮತ್ತು BEd ನ ಸಿಲೆಬಸ್ ಮಾರ್ಪಾಟಾಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ಹೀಗಿರುವಾಗ ಈ ಅನುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಅಥವಾ ಸೂಕ್ಷ್ಮ ಬೋಧನೆ ಏನಿದೆ, ಇದು ಬಹಳ ಒಂದು ಪರಿಣಾಮಕಾರಿಯಾದಂತಹ ಒಂದು ಕಾನ್ಸೆಪ್ಟ್. ನಿಮ್ಗೆ ಈಗಾಗಲೇ ನಾನು ಅನುಬೋಧನೆ ಅಂದ್ರೆ ಏನಂತ ಹೇಳಿದೆ. ಅಕಾರ್ಡಿಂಗ್ ಟು ಅಕಿಸನ್, ಈ ಮೈಕ್ರೋ ಟೀಚಿಂಗ್ ಅನ್ನೋದು ಒಂದು ಬೋಧನಾ ತಂತ್ರ ಅಲ್ಲ, ಇದೊಂದು ತರಬೇತಿ ತಂತ್ರ ಅನ್ನೋದನ್ನು ಕೂಡ ನಿಮ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕಿಲ್ಸ್ ಆಫ್ ಮೈಕ್ರೋ ಟೀಚಿಂಗ್ ಅನ್ನ ಅಧ್ಯಯನವನ್ನ ಮಾಡ್ತಾ ಇದೀವಿ ಅಥವಾ ಅದರ ಬಗ್ಗೆ ತಿಳಿತಾ ಇದೀವಿ. ಇಲ್ಲಿ 6 ವಿವಿಧ ರೀತಿಯ ಸ್ಕಿಲ್ಗಳು ಬರ್ತವೆ, 6 ಬೇರೆ ಬೇರೆ ಆದಂತಹ ಸ್ಕಿಲ್ಗಳಿದ್ದಾವೆ. ಸೊ ಯಾಕೆ ಈ ಸ್ಕಿಲ್ಗಳನ್ನ ಇಟ್ಟಿದ್ದಾರೆ, ನಾವ್ ಯಾಕೆ ಅಭ್ಯಾಸ ಮಾಡಬೇಕು ಈ ಸ್ಕಿಲ್ಗಳನ್ನ ಅಂತಂದ್ರೆ, ಕಲಿಕೆಯಲ್ಲಿ 2 ಪ್ರಕ್ರಿಯೆಗಳು ಬರುತ್ತೆ. ಒಂದು ಬೋಧನಾ ಪ್ರಕ್ರಿಯೆ, ಮತ್ತೊಂದು ಕಲಿಕಾ ಪ್ರಕ್ರಿಯೆ. ಈ ಬೋಧನಾ ಪ್ರಕ್ರಿಯೆ ಮತ್ತು ಕಲಿಕಾ ಪ್ರಕ್ರಿಯೆ ಇದೆರಡೂ ಪರಿಣಾಮಕಾರಿ ಆಗಿರಬೇಕು ಅಂತಂದ್ರೆ ಮೈಕ್ರೋ ಟೀಚಿಂಗ್ ಅನ್ನ ನಾವು ಮಾಡಲೇಬೇಕು. ಸೊ ಮೈಕ್ರೋ ಟೀಚಿಂಗ್ ಮಾಡಿ ಅದರಿಂದ ಬರುವಂತಹ ಸ್ವಲ್ಪ ಸ್ಕಿಲ್ಗಳು ಮತ್ತು ಜ್ಞಾನ ಮತ್ತು ಹಿಡಿತ, ಸೊ ಅದನ್ನ ನಾವು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಶಿಕ್ಷಕ ವೃತ್ತಿಯನ್ನ ಯಶಸ್ವಿದಾಯಕಗೊಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೀನಿ. ಇಲ್ಲಿರುವಂತಹ 6 ಕೌಶಲ್ಯಗಳನ್ನ ನಿಮಗೆ ಒಂದೊಂದಾಗಿ ಪರಿಚಯ ಮಾಡ್ತಾ ಹೋಗ್ತೀನಿ. ಮೊದಲನೇದ್ದು ಪಾಠ ಪರಿಚಯಿಸುವ ಕೌಶಲ್ಯ, ಅಥವಾ ಇದನ್ನ ನಾವು ಪೀಠಿಕಾ ಕೌಶಲ್ಯ ಅಂತ ಕೂಡ ಕರೀತಾರೆ. ಕೆಲವೊಬ್ರು ಇದನ್ನ ಪೀಠಿಕಾ ಕೌಶಲ್ಯ ಅಂತ ಕರೀತಾರೆ, ಇನ್ನು ಕೆಲವೊಬ್ರು ಇದನ್ನ ಪಾಠ ಪರಿಚಯಿಸುವ ಕೌಶಲ್ಯ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಇಂಟ್ರಡಕ್ಷನ್ ಸ್ಕಿಲ್ ಅಂತ ಕರಿತೀವಿ. ಯಾವುದಕ್ಕೂ ಈಗ ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಾರ ಅಂತಂದ್ರೆ ನಾವು ಮನೆಯವರಿಗೆಲ್ಲ ಹೆಂಗ್ ಪರಿಚಯ ಮಾಡಿಕೊಡ್ತೀವಿ, ಹಂಗ ಒಂದು ಪಾಠವನ್ನ ವಿದ್ಯಾರ್ಥಿಗಳಿಗೆ ಅವರ ಪೂರ್ವಜ್ಞಾನವನ್ನ ಉಪಯೋಗಿಸಿಕೊಂಡು ಪರಿಚಯ ಮಾಡಿಕೊಡುವಂತಹ ಒಂದು ಸ್ಕಿಲ್ಲು ಈ ಒಂದು ಪಾಠ ಪರಿಚಯಿಸುವಂತಹ ಸ್ಕಿಲ್ಲು. ಇಲ್ಲಿ ಬಹಳ ಪ್ರಮುಖವಾಗಿ ನೆನ್ಪಿಟ್ಕೊಳ್ರಿ, ನಾವು ಈಗ ಈ ಪಾಠವನ್ನ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ ಒಂದೇ ತಂತ್ರ ಇಲ್ಲ, ಬಹಳಷ್ಟು ದಾರಿಗಳದಾವ. ಆ ಯಾವ್ದಾದ್ರೂ ಒಂದು ದಾರಿಯ ಮೂಲಕ ನಾವು ಪಾಠವನ್ನ ಪರಿಚಯ ಮಾಡ್ಕೊಡ್ಬೇಕು. ನೀವು ನೇರವಾಗಿ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಪಾಠವನ್ನ ಪರಿಚಯ ಮಾಡ್ಕೊಡ್ಬಹುದು, ಕಥೆಗಳನ್ನ ಹೇಳೋದ್ರ ಮೂಲಕ ಪಾಠಗಳನ್ನ ಪರಿಚಯ ಮಾಡ್ಕೊಡ್ಬಹುದು, ಹಾಡುಗಳನ್ನ ಹೇಳಬಹುದು, ಚರ್ಚೆಯನ್ನ ಮಾಡಬಹುದು, ವಿಡಿಯೋಗಳನ್ನ ತೋರಿಸಬಹುದು, ಫೋಟೋಸ್ಗಳನ್ನ ತೋರಿಸಬಹುದು, ಇತ್ಯಾದಿ ಹಲವಾರು ಮಾರ್ಗಗಳನ್ನ ಉಪಯೋಗಿಸಿಕೊಂಡು ಯಾವುದಾದರೂ ಒಂದು ತಂತ್ರವನ್ನ ಇದರಲ್ಲಿಂದ ಉಪಯೋಗಿಸಿಕೊಂಡು ನೀವು ಒಂದು ಪಾಠನ ಅವರಿಗೆ ಪರಿಚಯ ಮಾಡಿಕೊಡ್ತೀರಿ. ಈಗ ಉದಾಹರಣೆಗೆ ನೀವು ಕದಂಬರ ಬಗ್ಗೆ ಪಾಠವನ್ನ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ನೇರವಾಗಿ ನಾವು ಇವತ್ತು ಪ್ರಿಯ ವಿದ್ಯಾರ್ಥಿಗಳು, ಇವತ್ತು ನಾವು ಕದಂಬರ ಬಗ್ಗೆ ಅಧ್ಯಯನ ಮಾಡೋಣ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಗಮನ ಅತ್ತ ಹರಿದು ಹೋಗುವಂತಹ ಸಾಧ್ಯತೆ ಇರ್ತದೆ. ಹಂಗಾಗಿ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಕೋಬೇಕು. ಮತ್ತು ಪಾಠ ಪರಿಚಯಿಸುವ ಕೌಶಲ್ಯ ಅಂತಂದ್ರೆ ನೇರವಾಗಿ ಪಾಠದ ಹೆಸರನ್ನ ಬರೆದ್ ಬಿಡುದಲ್ಲ ಬೋರ್ಡ್ ಮೇಲೆ. ಸೊ ಈಗೇನ್ ಸಪೋಸ್ ನೀವೇನಾದ್ರೂ ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಕೌಶಲ್ಯವನ್ನ ಉಪಯೋಗಿಸ್ಕೊಂಡು ಪಾಠ ಪ್ರಾರಂಭ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ನೀವು ಕೇಳುವಂತಹ 8 ಪ್ರಶ್ನೆಗಳನ್ನ ನೀವು ತಯಾರು ಮಾಡ್ಕೊಂಡಿರ್ಬೇಕ. ಆ 8 ಪ್ರಶ್ನೆಗಳು ಹೆಂಗಿರ್ಬೇಕಂದ್ರೆ ಕೊನೆಯ ಪ್ರಶ್ನೆ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟದ್ದಾಗಿರ್ಬೇಕು. ಆವಾಗ ನೀವು ಆ ಪ್ರಶ್ನೆಗೆ ಅವ್ರ ಉತ್ತರ ಹೇಳಿಲ್ಲ ಅಂತಂದ್ರೆ ಬೋರ್ಡ್ ಮೇಲೆ ಟೈಟಲ್ ಅನ್ನ ಬರಿಬೇಕು. ಮೊದಲಿಗೆ ಟೈಟಲ್ ಬರೆಯೋಂಗಿಲ್ಲ. ಕೊನೆಯ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ಆವಾಗ ನೀವು ಟೈಟಲ್ ಅನ್ನ ಬರಿಬೇಕು. ತಲೆ ಕೆಡಿಸ್ಕೊಳ್ಬೇಡ್ರಿ, ನಾನು 6 ಸ್ಕಿಲ್ಗೂ ಸಪರೇಟ್ ಆದಂತಹ ಒಂದೊಂದು ಡೆಮೋಗಳನ್ನ, ಅದರ ಘಟಕಾಂಶಗಳನ್ನ ಒಳಗೊಂಡಂತಹ ಮತ್ತೆ ಲೆಸನ್ ಪ್ಲಾನ್ ಅನ್ನ ಒಳಗೊಂಡಂತಹ ಮತ್ತೊಂದು ಸಪರೇಟ್ 6 ವಿಡಿಯೋಗಳನ್ನ ನಿಮಗೆ ಆದಷ್ಟು ಶೀಘ್ರ ತಲುಪಿಸ್ತೀನಿ. ಈಗ ಬರೀ ಕೌಶಲ್ಯಗಳನ್ನ ಅರ್ಥ ಮಾಡ್ಕೊಳ್ರಿ,
ಮೊದಲನೇ ಒಂದು ಕೌಶಲ್ಯ ಪಾಠವನ್ನ ಪರಿಚಯ ಮಾಡಿಕೊಡುವಂತಹ ಕೌಶಲ್ಯ. ಇದರಲ್ಲಿ ನಾವು ಯಾವುದೇ ಒಂದು ಪಾಠವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಪಾಠಕ್ಕೆ ಪೂರ್ವ ಜ್ಞಾನವನ್ನ ವಿದ್ಯಾರ್ಥಿಗಳೇನು ಹೊಂದಿದ್ದಾರೆ ಅಥವಾ ಅವರಿಗೆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅಥವಾ ಕಥೆಗಳನ್ನ ಹೇಳೋದ್ರ ಮೂಲಕ ಆ ಪಾಠವನ್ನ ಪರಿಚಯ ಮಾಡಿಕೊಡ್ತೀವಿ. ಈಗ ಉದಾಹರಣೆಗೆ ನೀವು ಕದಂಬರ ಬಗ್ಗೆ ಪಾಠ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು? ಭಾರತವನ್ನ ಆಳಿದ ರಾಜಮನೆತನಗಳು ಯಾವುದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಗಂಗರು, ಮೌರ್ಯರು, ಕದಂಬರು, ಶಾತವಾಹನರು, ರಾಷ್ಟ್ರಕೂಟರು, ಹಿಂಗೆಲ್ಲ. ಸೊ ಅವಾಗ ನೀವು ಉತ್ತರ ಭಾರತದ ಯಾರು, ದಕ್ಷಿಣ ಭಾರತದ ಯಾರು ಅಂತಂದ್ರೆ ನೆನಪಿರ್ಲಿ, ಪ್ರತಿಯೊಂದು ಕೌಶಲ್ಯವನ್ನ ನಾವಿಲ್ಲಿ ಉಪಯೋಗಿಸ್ಲಿಕ್ಕೆ ನಮಗೆ 6 ನಿಮಿಷಗಳ ಕಾಲಾವಧಿಯನ್ನ ಕೊಟ್ಟಿರ್ತಾರೆ. ಸೊ 6 ನಿಮಿಷ ನೀವು ಬರೀ ಒಂದು ಪಾಠವನ್ನ ಪರಿಚಯಿಸಬೇಕು. ಕೊನೆಯ 6 ನಿಮಿಷಕ್ಕೆ ಮುಗಿಸಾಕ್ ಹೋಗ್ತೀರಿ, ಅವಾಗ ನೀವು ಹೆಡ್ಡಿಂಗ್ ಅನ್ನ ಬರೋದು ಕೆಳಗೆ ಬರ್ತೀರಿ. ಸೊ ಪಾಠ ಪರಿಚಯಿಸುವ ಕೌಶಲ್ಯ ಅಂತಂದ್ರೆ ನೀವು ಕಥೆನ ಹೇಳಿಕತ್ತೀರಿ ಒಂದು ಪಾಠಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಅದು 5 ರಿಂದ 6 ನಿಮಿಷ ಇರಬೇಕು. ಅಥವಾ 5 ರಿಂದ 6 ನಿಮಿಷಕ್ಕೆ ಸಾಕಾಗುವಷ್ಟು ಪ್ರಶ್ನೆಗಳನ್ನ ನೀವು ರೆಡಿ ಮಾಡ್ಕೊಂಡಿರ್ಬೇಕು. ಒಂದು 8-10 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿರ್ಬೇಕು. ನಾನು ನಿಮಗೆ ಮುಂದೆ ಡೆಮೋ ಕೊಡ್ತೀನಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಇಲ್ಲಿ ಪ್ರಶ್ನೆ ಕೇಳುವಿಕೆ ಆಗಿರಬಹುದು, ಕಥೆಗಳನ್ನ ಹೇಳೋದಾಗಿರ್ಬಹುದು, ಚರ್ಚೆ ಆಗಿರಬಹುದು, ವಿಡಿಯೋ ಆಗಿರಬಹುದು, ಹಾಡು, ಫೋಟೋ ಇತ್ಯಾದಿಗಳನ್ನ ನೀವು ಉಪಯೋಗಿಸ್ಕೊಂಡು ಪಾಠವನ್ನ ಪರಿಚಯ ಮಾಡಿಕೊಡ್ಬಹುದು. ನೆನಪಿರ್ಲಿ, ನೀವು ಮಾಡುವಂತಹ ಪಾಠದ ಹೆಸರು ಕೊನೆಗೆ ಬರುವಂತೆ ನೀವು ಕ್ರಮವನ್ನ ವಹಿಸಬೇಕು. ನೀವು ಕಥೆಯನ್ನಾದ್ರೂ ಹೇಳ್ರಿ, ಪ್ರಶ್ನೆಗಳನ್ನಾದ್ರೂ ಕೇಳ್ರಿ, ಮತ್ತೊಂದು ತಂತ್ರವನ್ನ ಉಪಯೋಗಿಸ್ಕೊಳ್ರಿ, ಆದ್ರೆ ನಿಮ್ಮ ಪಾಠದ ಹೆಸರು ಅಥವಾ ನೀವು ಮಾಡ್ಲಿಕ್ಕೆ ಹೊರಟಿರುವಂತಹ ಪಾಠದ ಹೆಸರು ಕೊನೆಗೆ ಬರಬೇಕಾಗುತ್ತೆ. ಸೊ ಅದು ನಿಮ್ಮ ಒಂದು ಯಶಸ್ವಿದಾಯಕ ಇಂಟ್ರೊಡಕ್ಷನ್ ಸ್ಕಿಲ್ ಅನ್ನ ತಿಳಿಸ್ಕೊಡತ್ತೆ. ಇದು ಮೊದಲನೇ ಒಂದು ಕೌಶಲ್ಯ. ಇನ್ನ ಎರಡನೇ ಕೌಶಲ್ಯ ಯಾವುದು ಅಂತಂದ್ರ ವಿವರಣಾ ಕೌಶಲ್ಯ. ಇದನ್ನ ನಾವು ಎಕ್ಸ್ಪ್ಲನೇಷನ್ ಸ್ಕಿಲ್ ಅಂತ ಕರಿತೀವಿ. ಈಗ ನೀವು ಒಂದು ಪಾಠವನ್ನ ಪರಿಚಯ ಮಾಡ್ಕೊಡ್ತೀರಿ, ಪಾಠವನ್ನ ಪರಿಚಯ ಮಾಡಿಕೊಟ್ಟು ಕೊನೆಗೆ ಒಂದು ಹೆಡ್ಲೈನ್ ಅನ್ನ ಬರೀತೀರಿ, ಬೋರ್ಡ್ ಮೇಲೆ ಒಂದು ಹೆಡ್ಡಿಂಗ್ ಅನ್ನ ಬರೀತೀರಿ, ಒಂದು ಪಾಠದ ಹೆಸರನ್ನ ಅಥವಾ ಹೆಡ್ಲೈನ್ ಅನ್ನ ಬರೀತೀರಿ. ಸೊ ಅದನ್ನ ನೀವು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ, ವಿವರಣೆಯನ್ನ ಕೊಡ್ತೀರಿ ಅನ್ನೋದೇ ಎಕ್ಸ್ಪ್ಲನೇಷನ್ ಸ್ಕಿಲ್. ಇಲ್ಲಿ ಒಂದು ವಿಷಯದ ಬಗ್ಗೆ ಯಾಕೆ, ಏನು, ಹೇಗೆ ಇತ್ಯಾದಿ ವಿಚಾರಗಳನ್ನ ನೀವು ಏನ್ ತಿಳಿಸ್ತೀರಿ ಅಥವಾ ಡಿಸ್ಕ್ರೈಬ್ ಮಾಡ್ತೀರಿ, ಅದನ್ನೇ ನಾವು ಎಕ್ಸ್ಪ್ಲನೇಷನ್ ಸ್ಕಿಲ್ ಅಂತ ಕರಿತೀವಿ. ಇಲ್ಲಿ ನಮ್ಮ ವೊಕ್ಯಾಬ್ಯುಲರಿ ರಿಚ್ ಆಗಿರ್ಬೇಕಾಗುತ್ತೆ, ಜೊತೆಗೆ ಅಪ್ರೋಪ್ರಿಯೇಟ್ ಆದಂತಹ ಉದಾಹರಣೆಗಳು, ಸ್ಟೇಟ್ಮೆಂಟ್ಗಳು, ಎಕ್ಸಾಂಪಲ್ ಗಳನ್ನ ಕೊಡಬೇಕಾಗುತ್ತೆ ಮತ್ತು ನೇರವಾದಂತಹ ಮತ್ತು ಸ್ಪಷ್ಟ ಬೋಧನೆಯನ್ನ ನಾವಿಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಇದು ಎಕ್ಸ್ಪ್ಲನೇಷನ್ ಸ್ಕಿಲ್. ಪಾಠವನ್ನ ಪರಿಚಯಿಸಿಕೊಟ್ಟು ನೀವೇನ್ ಟೈಟಲ್ ಅನ್ನ ಬರೀತೀರಿ, ಟೈಟಲ್ ಅನ್ನ ಬರೋದು ಅಲ್ಲಿಂದ ಮುಂದೇನು ಹೋಗ್ತೀರಿ, ಅದು ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಸ್ಕಿಲ್ ಅಥವಾ ವಿವರಣಾ ಕೌಶಲ್ಯ ಅಂತ ಅನ್ಸ್ಕೊಳ್ಳುತ್ತೆ. ಇದು ಎರಡನೇ ಕೌಶಲ್ಯ. ಮೊದಲನೇ ಕೌಶಲ್ಯ ಪಾಠವನ್ನ ಪರಿಚಯಿಸುವಂತಹ ಕೌಶಲ್ಯ ಅಥವಾ ಪೀಠಿಕಾ ಕೌಶಲ್ಯ. ಎರಡನೇದ್ದು ವಿವರಣಾ ಕೌಶಲ್ಯ ಅಥವಾ ಎಕ್ಸ್ಪ್ಲನೇಷನ್ ಸ್ಕಿಲ್. ಮೂರನೇದು ಉದ್ದೀಪನ ಬದಲಾವಣೆ ಕೌಶಲ್ಯ. ಉದ್ದೀಪನ ಬದಲಾವಣೆ ಕೌಶಲ್ಯ ಅಂತಂದ್ರೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಸ್ಟಿಮ್ಯುಲಸ್ ವೇರಿಯೇಷನ್ ಸ್ಕಿಲ್ ಅಂತ ಕರಿತೀವಿ. ಏನಿದು ಸ್ಟಿಮ್ಯುಲಸ್ ವೇರಿಯೇಷನ್ ಸ್ಕಿಲ್ ಅಂತಂದ್ರೆ ಕೆಲವೊಂದಿಷ್ಟು ತಂತ್ರಗಳಿರ್ತಾವ, ಆ ತಂತ್ರಗಳನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಟೀಚಿಂಗ್ ಅನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು. ನಾವು ಈಗ ಪಾಠ ಮಾಡುವಂತ ಟೈಮ್ನಲ್ಲಿ ಫಸ್ಟ್ ಇಂಟ್ರಡ್ಯೂಸ್ ಮಾಡ್ತೀರಿ, ಆಮೇಲೆ ಪಾಠ ಎಕ್ಸ್ಪ್ಲೇನ್ ಮಾಡ್ತೀರಿ, ಆಮೇಲೆ ಇಂಟ್ರಡ್ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡುವಂತಹ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ನಡೆದಾಡುವುದಾಗಿರಬಹುದು, ಅಲ್ಲಲ್ಲಿ ನಿಲ್ಲುವುದಾಗಿರಬಹುದು, ನಮ್ಮ ಮುಖದ ಹಾವಭಾವಗಳಾಗಿರಬಹುದು, ನಮ್ಮ ಕಣ್ಣಿನ ಎಕ್ಸ್ಪ್ರೆಷನ್ಗಳಾಗಿರಬಹುದು, ತುಟಿಯ ಎಕ್ಸ್ಪ್ರೆಷನ್ಸ್ ಆಗಿರಬಹುದು, ಅಥವಾ ನಮ್ಮ ಆಂಗಿಕ ಭಾಷೆ ಆಗಿರಬಹುದು, ಅಥವಾ ನಮ್ಮ ಕೈ ಸನ್ನೆಗಳಾಗಿರಬಹುದು, ಅವೆಲ್ಲವೂ ಕೂಡ ಉದ್ದೀಪನ ಬದಲಾವಣೆ ಕೌಶಲ್ಯದಲ್ಲಿ ಬರ್ತಾವ. ನೀವು ಅಲ್ಲಲ್ಲಿ ಲಿಸನ್ ಟು ಮೀ ಅನ್ನೋದಾಗಿರಬಹುದು, ಕೇಳಿದ್ರಾ ಅನ್ನೋದಾಗಿರ್ಬಹುದು, ಅಂಡರ್ಸ್ಟ್ಯಾಂಡ್ ಅನ್ನೋದಾಗಿರಬಹುದು, ಕ್ಲಿಯರ್ ಅನ್ನುವಂಥದ್ದು ಇತ್ಯಾದಿ ಕೆಲವೊಂದಿಷ್ಟು ಏನ್ ಮಾಡ್ತಾವ ಅಂತಂದ್ರೆ ಉದ್ದೀಪನ ಬದಲಾವಣೆ ಕೌಶಲ್ಯ ಅಂತಂದ್ರೆ ಆ ಮಕ್ಕಳಲ್ಲಿ ಒಂದು ರೀತಿಯ ಅವಧಾನವನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸುವಂತಹ ಕೆಲಸವನ್ನ ಈ ಒಂದು ಉದ್ದೀಪನ ಬದಲಾವಣಾ ಕೌಶಲ್ಯಗಳು ಮಾಡ್ತಾವ. ಧ್ವನಿಯಲ್ಲಿ ಏರಿಳಿತ ಆಗಿರಬಹುದು, ದುಃಖದ ಸನ್ನಿವೇಶ ಬಂದಾಗ ಮುಖದ ಭಾವ ದುಃಖದಿಂದ ಕೂಡಿರುವಂತದ್ದಾಗಿರ್ಬಹುದು, ಅಥವಾ ಯಾವುದಾದ್ರೂ ಒಂದು ನೀವು ಯುದ್ಧದ ಬಗ್ಗೆ ಹೇಳುವಾಗ ಆ ಒಂದು ವೀರಾವೇಶ ಆಗಿರ್ಬಹುದು ಇತ್ಯಾದಿ ನಿಮ್ಮ ಮುಖ ಹೆಂಗಿರ್ತದ ಹಂಗ ಪಾಠ ಹೇಳ್ತಾರೆ. ಸೊ ನಾನು ನಿಮ್ಗೆ ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದ್ನಲ್ಲ, ಬಾಡಿ ಲ್ಯಾಂಗ್ವೇಜ್ ಮತ್ತು ಐ ಕಾಂಟ್ಯಾಕ್ಟ್ ಟೀಚಿಂಗ್ ನಲ್ಲಿರುವಂತಹ ಒಂದು ಪರಿಣಾಮಕಾರಿಯಾದಂತಹ 2 ಅಸ್ತ್ರಗಳು ಅಂತ ನಾವು ಹೇಳಬಹುದು. ಅವನ್ನ ಈ 3 ಸ್ಕಿಲ್ಗಳೇನದಾವ, ಮೊದಲನೇ ಸ್ಕಿಲ್ಲು ಪಾಠವನ್ನ ಪರಿಚಯ ಮಾಡ್ಕೊಳ್ಳುವಂತಹ ಸ್ಕಿಲ್ಲು, ಎರಡನೇ ಸ್ಕಿಲ್ಲು ಎಕ್ಸ್ಪ್ಲನೇಷನ್ ಸ್ಕಿಲ್ಲು ಅಂದ್ರೆ ವಿವರಣಾ ಕೌಶಲ್ಯ, ಮೂರನೇ ಒಂದು ಸ್ಕಿಲ್ಲು ಉದ್ದೀಪನ ಬದಲಾವಣಾ ಕೌಶಲ್ಯ. ಈ 3 ಸ್ಕಿಲ್ಗಳು ಲ್ಯಾಂಗ್ವೇಜ್ಗೆ ಸಂಬಂಧಪಡ್ತವೆ. ಅಂದ್ರೆ UDP 1 ಅಂತ ಏನ್ ಕರಿತೀವಿ ನಾವು, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಡಿಸಿಪ್ಲಿನ್ ಆಫ್ ಪೆಡಾಗಜಿ 1 and 2 ಅಂತ ಬರ್ತಾವ. ಸಮಾಜ ವಿಜ್ಞಾನದವರಾಗಿದ್ರೆ ಭಾಷೆ ಮತ್ತು ಸಮಾಜ ವಿಜ್ಞಾನ, ಸೈನ್ಸ್ ಅವರಾಗಿದ್ರೆ ಸೈನ್ಸ್ ಮತ್ತು ಮ್ಯಾಥ್ಸ್ ಬರ್ತಾವ, ಕಾಮರ್ಸ್ ಅವರಾಗಿದ್ರೆ ಕಾಮರ್ಸ್ ಬರ್ತಾವ. ಸೊ ಹಿಂಗಿರುವಾಗ UDP 1 ಅಂದ್ರೆ ಭಾಷೆಗೆ ಸಂಬಂಧಪಟ್ಟಂತದ್ದು ಮತ್ತು ಸೈನ್ಸ್ಗೆ ಸಂಬಂಧಪಟ್ಟದ್ದು ಈ 3 ಸ್ಕಿಲ್ಗಳು. ಈ 3 ಸ್ಕಿಲ್ ಅದಕ್ಕೆ ಮಾತ್ರ ಸಂಬಂಧಪಟ್ಟಾವ. ಇನ್ನು 3 ಸ್ಕಿಲ್ಗಳು ಏನದಾವಲ್ಲ, ಆ 3 ಸ್ಕಿಲ್ಗಳು UDP 2 ಅಂದ್ರೆ ಇನ್ನೊಂದು ವಿಷಯ UDP 2 ಅಂತ ಏನ್ ಕರಿತೀವಿ ನಾವು, ಆ ವಿಷಯಕ್ಕೆ ಸಂಬಂಧಪಡ್ತಾವ. 4ನೆಯ ಸ್ಕಿಲ್ ಯಾವ್ದಂತಂದ್ರೆ ನಿರರ್ಗಳವಾಗಿ ಪ್ರಶ್ನೆಯನ್ನ ಕೇಳುವಂತಹ ಕೌಶಲ್ಯ, ಫ್ಲೂಯೆನ್ಸಿ ಇನ್ ಕ್ವಶನಿಂಗ್ ಅಂತ ನಾವು ಇದನ್ನ ಕರಿತೇವೆ. 4ನೆಯ ಕೌಶಲ್ಯ ಯಾವ್ದಂತಂದ್ರೆ ನಿರರ್ಗಳವಾಗಿ ಪ್ರಶ್ನೆಗಳನ್ನ ಕೇಳುವಂತಹ ಕೌಶಲ್ಯ, ಫ್ಲೂಯೆನ್ಸಿ ಇನ್ ಕ್ವಶನಿಂಗ್. ಏನು ಪ್ರಶ್ನೆ ಕೇಳುದು, ಯಾವಾಗ ಕೇಳುದು,
ನೀವು ಯಾವುದೋ ಒಂದು ಟಾಪಿಕ್ ಅನ್ನ ತಗೊಂತೀರಿ, ಎಕ್ಸ್ಪ್ಲನೇಷನ್ ಮಾಡ್ತೀರಿ. ಎಕ್ಸ್ಪ್ಲನೇಷನ್ ಆದ್ಮೇಲೆ ಆ ಹುಡುಗರಿಗೆ ಪ್ರಶ್ನೆಗಳನ್ನ ಕೇಳ್ತೀರಿ. ನಿರರ್ಗಳವಾಗಿ ನೀವೇನ್ ಇಷ್ಟೊತ್ತು ಪಾಠವನ್ನ ಮಾಡಿದ್ರಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತೀರಿ. ನೆನಪಿರ್ಲಿ, ಒಂದು 18ರಿಂದ 20 ಪ್ರಶ್ನೆಗಳನ್ನ ನೀವು ತಯಾರು ಮಾಡ್ಕೊಳ್ಬೇಕು. ಉದಾಹರಣೆಗೆ ನೀವು ಕ್ರೈಸ್ತ ಧರ್ಮದ ಬಗ್ಗೆ ಪಾಠ ಮಾಡ್ಲಿಕ್ಕತ್ತೀರಿ 9ನೇ ತರಗತಿಯ ಮೊದಲನೇ ಪಾಠವನ್ನ ಅಂತಂದ್ರೆ, ಕ್ರೈಸ್ತ ಧರ್ಮದ ಬಗ್ಗೆ ನೀವು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀರಿ ಅಷ್ಟು ಪ್ರಶ್ನೆಗಳನ್ನು ನೀವು ರೆಡಿ ಮಾಡ್ಕೊಂಡಿರ್ಬೇಕು. ಕ್ರೈಸ್ತ ಧರ್ಮ ಎಲ್ಲಿ ಹುಟ್ಟಿತು, ಯಾವಾಗ ಹುಟ್ಟಿತು, ನೆನಪಿರ್ಲಿ ಇಲ್ಲಿ ಮೂಲಭೂತವಾದಂತಹ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಯಾಕೆ, ಏನು, ಹೇಗೆ, ಯಾರು, ಯಾವಾಗ ಇತ್ಯಾದಿ ಪ್ರಶ್ನೆಗಳು ಬರಬೇಕದು. ಯೇಸು ಕ್ರಿಸ್ತರು ಯಾವಾಗ ಜನಿಸಿದರು, ಯೇಸು ಕ್ರಿಸ್ತರ ತಂದೆಯ ಹೆಸರೇನು, ಯೇಸು ಕ್ರಿಸ್ತರ ತಾಯಿಯ ಹೆಸರೇನು ಇತ್ಯಾದಿ ಒಂದು ಪಾಠವನ್ನ ಮಾಡಿದ ನಂತರ 6 ನಿಮಿಷಗಳ ಕಾಲ ನೀವು ಎಕ್ಸ್ಪ್ಲನೇಷನ್ ಕೊಟ್ಟ ನಂತರ ನೀವೇನು ಪ್ರಶ್ನೆಗಳನ್ನ ಕೇಳ್ತೀರಿ ಅದೇ ನಿರರ್ಗಳವಾಗಿ ಪ್ರಶ್ನೆಗಳನ್ನ ಕೇಳುವಂತಹ ಕೌಶಲ್ಯ ಅಂತ ಕರಿತೀವಿ. ಪ್ರಶ್ನೆಗಳು ವ್ಯಾಕರಣ ದೋಷ ರಹಿತವಾಗಿರಬೇಕು, ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು, ಮತ್ತೆ ಯಾವುದೂ ಕನ್ಫ್ಯೂಷನ್ ಅನ್ನ ಹುಡುಗರೊಳಗ ಸೃಷ್ಟಿಸಬಾರದು. ಟು ದಿ ಪಾಯಿಂಟ್ ಪ್ರಶ್ನೆ ಇರಬೇಕು. ಯೇಸು ಕ್ರಿಸ್ತರು ಯಾವಾಗ ಜನಿಸಿದರು, ಈ ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು ಇತ್ಯಾದಿ ಹಿಂಗ ನೇರವಾಗಿ ಪ್ರಶ್ನೆಗಳು ಇರಬೇಕವ. ಸೊ ಒಂದು ಪಾಠವನ್ನ ಮಾಡಿದ ನಂತರ ನೀವೇನು ಪ್ರಶ್ನೆಗಳನ್ನ ಕೇಳ್ತೀರಿ ಅದುವೇ ನಿರರ್ಗಳವಾಗಿ ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಕೌಶಲ್ಯ. ಇಡೀ ಕ್ಲಾಸ್ಗೆ ಪ್ರಶ್ನೆಗಳು ಕೇಳಬೇಕು. ಸಾಕಾಗುವಷ್ಟು ಪ್ರಶ್ನೆ ಇರಬೇಕು. 6ರಿಂದ 8 ನಿಮಿಷಕ್ಕೆ ಎಷ್ಟು ಪ್ರಶ್ನೆ ಬೇಕು, 18ರಿಂದ 20 ಪ್ರಶ್ನೆ ಹಂಗಿರಬೇಕು. ಆಮೇಲೆ ನೇರವಾಗಿರಬೇಕು. ಯಾವುದೂ ಗೊಂದಲವನ್ನ ವಿದ್ಯಾರ್ಥಿಗಳಲ್ಲಿ ಸೃಷ್ಟಿಸಬಾರದು. ಇದು 4ನೇ ಒಂದು ಕೌಶಲ್ಯ. 5ನೇ ಕೌಶಲ್ಯ ಅಂತಂದ್ರ ಪುನರ್ಬಲನ ಕೌಶಲ್ಯ, ರೀಇನ್ಫೋರ್ಸ್ಮೆಂಟ್ ಸ್ಕಿಲ್ ಅಂತ ನಾವು ಇದನ್ನ ಕರಿತೀವಿ. ರೀಇನ್ಫೋರ್ಸ್ಮೆಂಟ್ ಸ್ಕಿಲ್ ಅಂದ್ರೆ ಏನಂತಂದ್ರ, ವಿದ್ಯಾರ್ಥಿಗಳು ಏನೋ ಒಂದು ಕೇಳಿದಾಗ ಅವ್ರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ, ಅದಕ್ಕೆ ನೀವು ಹೆಂಗ ಪ್ರತಿಕ್ರಿಯೆಯನ್ನ ಕೊಡ್ತೀರಿ. ಸೊ ಅದುವೇ ಪುನರ್ಬಲನ ಒಂದು ಸ್ಕಿಲ್ ಅಂತ ನಾವು ಹೇಳಬಹುದು. ಬಹಳ ಇಂಪಾರ್ಟೆಂಟ್ ಆಗಿ ಈಗ ಕ್ರೈಸ್ತ ಧರ್ಮದ ಬಗ್ಗೆ ನೀವು ಪಾಠ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ, ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಹಾಕ್ತೀರಿ. ಅವಾಗ ವಿದ್ಯಾರ್ಥಿಗಳು ಒಬ್ರು ಯೇಸು ಕ್ರಿಸ್ತ ಅಂತ ಹೇಳ್ತಾರೆ, ಎಲ್ಲರೂ ವೆರಿ ಗುಡ್ ಅಂತ ನೀವೇನ್ ಅಂತೀರಿ. ಇದು ಒಂದು ರೀತಿ ಪುನರ್ಬಲನ ಕೌಶಲ್ಯ. ಇದು ವೆರಿ ಗುಡ್ ಅಂತ ಅನ್ನೋದಾಗಿರ್ಬಹುದು, ಗುಡ್ ಅಂತ ಅನ್ನೋದಾಗಿರ್ಬಹುದು, ತಪ್ಪದು ಉತ್ತರ ಅನ್ನೋದಾಗಿರ್ಬಹುದು. ಆಮೇಲೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ, ಶಾಬ್ದಿಕ ಮತ್ತು ಅಶಾಬ್ದಿಕ ಅನ್ನುವಂತಹ ಪರಿಕಲ್ಪನೆಗಳು ಬರ್ತಾವ. ನೀವು ಗುಡ್, ವೆರಿ ಗುಡ್ ಅಂತಂದ್ರಿ, ಅಥವಾ ಯಾವುದೋ ಒಬ್ಬ ವಿದ್ಯಾರ್ಥಿಯನ್ನ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಎಬ್ಬಿಸಿ ನಿಲ್ಸಿದ್ರಿ, ಅವನಿಗೆ ಕೂಡ್ರಿ ಅಂತ ನೀವು ಬಾಯಲ್ಲಿ ಹೇಳಾರ್ದ ಹಿಂಗ್ ಮಾಡಿದ್ರಿ, ಇದೆಲ್ಲಾನು ಅಶಾಬ್ದಿಕ. ಇದೆಲ್ಲಾನು ನಾವು ಪುನರ್ಬಲನ ಕೌಶಲ್ಯ ಅಂತ ಕರಿತೀವಿ. ಅಥವಾ ಈಗ ಯಾವುದೋ ಒಂದು ಉತ್ತರ ಸರಿ ಇತ್ತು ಅಂತಂದ್ರೆ ಹಿಂಗ್ ಮಾಡೋದಾಗಿರ್ಬೋದು, ತಪ್ಪಿತ್ತಂದ್ರೆ ಹಿಂಗ್ ಮಾಡೋದಾಗಿರಬಹುದು. ಸೊ ಈ ರೀತಿಯಾಗಿ ನಮ್ಮ ದೇಹ ಭಾಷೆ ಆಗಿರಬಹುದು, ಅಥವಾ ಶಾಬ್ದಿಕ ರೂಪದ್ದಾಗಿರ್ಬಹುದು, ಆಂಗಿಕ ಭಾಷೆ ಆಗಿರ್ಬಹುದು, ಅದನ್ನ ಉಪಯೋಗಿಸ್ಕೊಂಡು ನಾವು ಪರಿಣಾಮಕಾರಿಯಾಗಿ ಪಾಠ ಏನ್ ಮಾಡ್ತೀವಿ ಅದು ಪುನರ್ಬಲನ ಕೌಶಲ್ಯ ಅಂತ ಕರೆಸ್ಕೊಳ್ತದೆ. ಸೊ ವಿದ್ಯಾರ್ಥಿಗಳಿಗೆ ಪ್ರತಿಕ್ರಿಯಿಸುವಂತಹ ಒಂದು ಕೌಶಲ್ಯ ಆಗಿದೆ ಇದು. ಸೊ ಗೋನನ್ನ ತಪ್ಪು ಅಂತ ಹೇಳೋದಾಗಿರ್ಬಹುದು, ಸರಿ ಅಂತ ಹೇಳೋದಾಗಿರ್ಬಹುದು, ಕೂತ್ಕೋಪ ಅಂತ ಹೇಳೋದಾಗಿರಬಹುದು, ಅಥವಾ ನಿನ್ನ ಉತ್ತರ ಸರಿ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಾಗಿರ್ಬಹುದು, ಇತ್ಯಾದಿ ಏನದಾವ ಅವುಗಳೆಲ್ಲವೂ ಕೂಡ ಪುನರ್ಬಲನ ಕೌಶಲ್ಯದ ಅಡಿಯಲ್ಲಿ ಬರ್ತಾವ. ಇನ್ನು 6ನೆಯ ಒಂದು ಕೌಶಲ್ಯ, ಕೊನೆಯ ಕೌಶಲ್ಯ ಅಂತಂದ್ರೆ ಕಪ್ಪು ಹಲಗೆಯನ್ನ ಬಳಸುವಂತಹ ಕೌಶಲ್ಯ. ಎಲ್ರಿಗೂ ಗೊತ್ತೈತಿ, ಯೂಶಲಿ ನಮ್ಮ ಸ್ಕೂಲ್ನಾಗೆಲ್ಲ ಯೂಸ್ ಮಾಡ್ತಿದ್ರು ಬ್ಲ್ಯಾಕ್ ಬೋರ್ಡ್ ಅನ್ನ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಕೂಡ ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ ಬ್ಲ್ಯಾಕ್ ಕಲರ್ ಈಸ್ ಸೆಂಟಿಮೆಂಟಲಿ ಬ್ಯಾಡ್ ಬಟ್ ಎವ್ರಿ ಬ್ಲ್ಯಾಕ್ ಬೋರ್ಡ್ ಮೇಕ್ಸ್ ಸ್ಟೂಡೆಂಟ್ಸ್ ಲೈಫ್ ಬ್ರೈಟ್ ಅಂತ ಹೇಳಿ. ಈ ಕಪ್ಪು ಬಣ್ಣ ಅನ್ನೋದು ಒಂದು ರೀತಿ ಇದು ಸೆಂಟಿಮೆಂಟಲಿ ಸ್ಯಾಡ್ ಅನ್ನ ಇಂಡಿಕೇಟ್ ಮಾಡ್ತೈತಿ, ಅದು ಸರಿಯಲ್ಲ, ಬ್ಯಾಡ್ ಅಂತ ಹೇಳ್ತಾರೆ. ಆದ್ರೆ ಬ್ಲ್ಯಾಕ್ ಬೋರ್ಡ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬೆಳಕನ್ನ ಬೆಳಗ್ತದ ಅನ್ನೋದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಮಾತದ. ಸೊ ಬ್ಲ್ಯಾಕ್ ಬೋರ್ಡ್ ಅನ್ನ ಹೆಂಗೆ ಬಳಸ್ತೇವಿ ಪರಿಣಾಮಕಾರಿಯಾಗಿ ಅನ್ನೋದು ಕೂಡ ಮೈಕ್ರೋ ಟೀಚಿಂಗ್ ನ ಒಂದು ಪ್ರಮುಖವಾದಂತಹ ಕೌಶಲ್ಯ. ಇಲ್ಲಿ ನಾವು ಸ್ಪಷ್ಟವಾಗಿ ಬರಿಬೇಕು ಬೋರ್ಡ್ ಮೇಲೆ. ಆಮೇಲೆ ಟೈಟಲ್ ಇತ್ತು ಅಂದ್ರೆ ದೊಡ್ಡದಾಗಿ ಬರಿಬೇಕು, ನಡುವೆ ಬರಿಬೇಕು, ಸಬ್ ಪಾಯಿಂಟ್ಸ್ ಇದ್ರೆ ಸೈಡಿಗೆ ಬರಿಬೇಕು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಯಾವ್ದು ಮುಖ್ಯಾಂಶ ಅದನ್ನ ಮಾತ್ರ ಬರಿಬೇಕು, ಎಲ್ಲವನ್ನ ಅನವಶ್ಯಕವಾಗಿ ಬರೆದು ಬೋರ್ಡ್ ತುಂಬಿಸೋದಲ್ಲ. ಆಮೇಲೆ ಯಾವ ರೀತಿಯಾಗಿ ನಾವು ಅದನ್ನ ಒರೆಸ್ಬೇಕು, ಎಡಗೈಯಿಂದ ಮೇಲಿಂದ ಕೆಳಗೆ ಮಾತ್ರ ನಾವು ಒರೆಸ್ಬೇಕು. ಸೊ ಹಿಂಗ ಕೆಲವೊಂದಿಷ್ಟು ಬ್ಲ್ಯಾಕ್ ಬೋರ್ಡ್ ನ ಕೌಶಲ್ಯಗಳು ಕೂಡ ಇಲ್ಲಿ ಬರ್ತಾವ. ಸೊ ಇಲ್ಲಿ ಬಣ್ಣದ ನಾವು ಚಾಕ್ಪೀಸ್ ಗಳನ್ನ ಉಪಯೋಗಿಸ್ಕೊಳ್ಬೇಕು. ಅದು ವಿದ್ಯಾರ್ಥಿಗಳಿಗೆ ಮೇ ಬಿ ಇದೆ ಇಂಪಾರ್ಟೆಂಟ್ ಅದ ಅಂತ ಅವರಷ್ಟಕ್ಕೆ ಅವರ ವಿಚಾರ ಮಾಡ್ತಾರ. ಸೊ ಹಿಂಗ ಇಡೀ ವರ್ಗಕ್ಕೆ ಕಾಣುವಂಗ ಬರಿಬೇಕಾಗ್ತದೆ. ನಡುವೆ ಬರೆಯೋದು, ಮತ್ತೆ ಅಲ್ಲಿ ನಡುವೆ ಗ್ಯಾಪ್ ಕೊಡ್ಲಾರ್ದ ಒಂದ್ರಾಗ ಸಿಗಿಸ್ ಬರೆಯೋದು. ಸೊ ಹಂಗೆಲ್ಲ ಮಾಡೋದು ಅದು ಸ್ಪಷ್ಟತೆಯನ್ನು ತೋರ್ಸಂಗಿಲ್ಲ. ಸೊ ಹಂಗಾಗಿ ಪ್ರತಿಯೊಂದು ಸ್ಕಿಲ್ಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸ್ಪಷ್ಟವಾಗಿ ನೀವು ಬೋರ್ಡ್ ಮೇಲೆ ಬರೀಬೇಕು, ಅದು ವಿದ್ಯಾರ್ಥಿಗಳಿಗೆ ಕಾಣ್ತಿರ್ಬೇಕು, ದೊಡ್ಡ ಅಕ್ಷರ ಇರಬೇಕು, ಕಲರ್ ಚಾಪೀಸ್ ಯೂಸ್ ಮಾಡ್ಕೊಂಡ್ ಬರೀರಿ. ಬರ್ದಿದ್ದನ್ನ ನೀವ ಅಳಕಿಸ್ಬೇಕು, ಅದು ಎಡಗೈಯಿಂದ ಮೇಲಿಂದ ಕೆಳಕ್ಕೆ ಹಿಂಗ ಅಳಕಿಸ್ಬೇಕು. ಹಿಂಗ ಬಹಳ ಇರ್ತಾವ ಅದ್ರೊಳಗ. ಅಂದ್ರೆ ಇವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅಪೇಕ್ಷಿತ ಮತ್ತು ಅನಪೇಕ್ಷಿತ ವರ್ತನೆಗಳು ಅಂತ ಕರಿತೀವಿ. ಕ್ಲಾಸ್ ರೂಮ್ನಾಗ ಡಿಸೈರೇಬಲ್ ಅಂಡ್ ಅನ್ಡಿಸೈರೇಬಲ್ ಅಂತ ನಾವು ಇವನ್ನ ಕರಿತೀವಿ. ಸೊ ಇವನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ನಮ್ಮ ಟೀಚಿಂಗ್ ಅನ್ನ, ಮೈಕ್ರೋ ಟೀಚಿಂಗ್ ಅನ್ನ ಪರಿಣಾಮಕಾರಿಯಾಗಿ ಮಾಡಬಹುದು. ಸೊ ನಿಮಗೆ ಈಗ ಲೆಸನ್ ಪ್ಲಾನ್ ಬಗ್ಗೆ ಮತ್ತೆ ಪ್ರತಿಯೊಂದು ಸ್ಕಿಲ್ ಒಂದೊಂದು ಡೆಮೋ ಕೊಟ್ಟಿದ್ರೆ ಚಲೋ ಆಕಿತ್ತು ಅಂತ ಅನಿಸ್ತಾ ಇರಬಹುದು.
ಪ್ರತಿಯೊಂದು ಈ ಸ್ಕಿಲ್ಗೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೆಮೋ ಕೊಡ್ತೀನಿ, ಜೊತೆಗೆ ಲೆಸನ್ ಪ್ಲಾನ್ ಅನ್ನು ಕೊಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಖಂಡಿತವಾಗಿ ನಾನು ಶೇರ್ ಮಾಡ್ಕೊತೀನಿ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ನೆನಪಿರಲಿ. ಮೊದಲನೇ 3 ಸ್ಕಿಲ್ಗಳೇನದಾವೆ UDP 1 ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟದ್ದು ಅಥವಾ ಸೈನ್ಸ್ಗೆ ಸಂಬಂಧಪಟ್ಟದ್ದು, UDP 2ಗೆ ಸಂಬಂಧಪಟ್ಟದ್ದು ನಂತರದ 3 ಸ್ಕಿಲ್ಗಳು. ಮೊದಲನೇ ಸ್ಕಿಲ್ಲು ಪಾಠ ಪ್ರಸ್ತಾವನಾ ಕೌಶಲ್ಯ ಅಥವಾ ಪರಿಚಯಿಸುವ ಕೌಶಲ್ಯ ಅಥವಾ ಪೀಠಿಕಾ ಕೌಶಲ್ಯ ಅಥವಾ ಇಂಟ್ರೊಡಕ್ಷನ್ ಸ್ಕಿಲ್ ಅಂತ ಕರಿತೀವಿ. ಎರಡನೇ ಸ್ಕಿಲ್ಲು ವಿವರಣಾ ಕೌಶಲ್ಯ ಅಥವಾ ಎಕ್ಸ್ಪ್ಲನೇಷನ್ ಸ್ಕಿಲ್ಲು. ಮೂರನೆಯ ಒಂದು ಕೌಶಲ್ಯ ಉದ್ದೀಪನ ಬದಲಾವಣೆ ಕೌಶಲ್ಯ, ಸ್ಟಿಮ್ಯುಲೇಟ್ ವೇರಿಯೇಷನ್ ಸ್ಕಿಲ್ ಅಂತ ಕರಿತೀವಿ. ಈ 3 ಸ್ಕಿಲ್ಗಳು ಭಾಷೆಗೆ ಸಂಬಂಧಪಟ್ಟದ್ದು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಇನ್ನು 4ನೆಯ ಸ್ಕಿಲ್ಲು ಅಂತಂದ್ರೆ ನಿರರ್ಗಳವಾಗಿ ಪ್ರಶ್ನೆಯನ್ನು ಕೇಳುವಂತಹ ಕೌಶಲ್ಯ, ಪುನರ್ಬಲನ ಕೌಶಲ್ಯ ಮತ್ತೆ ಕಪ್ಪು ಹೊಲಿಗೆ ಬಳಕೆ ಕೌಶಲ್ಯ ಅಂದ್ರೆ ಬ್ಲಾಕ್ ಬೋರ್ಡ್, ಯೂಸ್ ಆಫ್ ಬ್ಲಾಕ್ ಬೋರ್ಡ್ ಸ್ಕಿಲ್ ಅಂತ ಕರಿತೀವಿ. ಈ 3 UDP 2ಗೆ ಸಂಬಂಧಪಟ್ಟದ್ದು, ಸಮಾಜ ವಿಜ್ಞಾನ ಅಥವಾ ಗಣಿತ ಅಥವಾ ಕಾಮರ್ಸ್ಗೆ ಸಂಬಂಧಪಟ್ಟದ್ದಾಗಿರ್ತವೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿಯುಕ್ತ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಆದಷ್ಟು ಶೀಘ್ರದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಲೆಸನ್ ಪ್ಲಾನ್ಗಳು ಮತ್ತು ಡೆಮೋ ವಿಡಿಯೋಗಳನ್ನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.